ಇಲ್ಲೊಂದು ಹುಡುಗಿ ಕೋರ್ಟ್ ರೂಮ್ ನಲ್ಲಿ ಮರಣದಂಡನೆಗೊಳಗಾದ ವ್ಯಕ್ತಿ ಜೊತೆ ಮಾಸ್ಕ್ ಯೂಸ್ ಮಾಡ್ತಾ ಮಾತಾಡ್ಕೊಳ್ತಾ ಇರ್ತಾಳೆ. ಅವಳು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವನೀಗ ಕಣ್ಣಿಂದಲೇ ಸಿಗ್ನಲ್ ಕೊಟ್ಟು ಅವಳಿಗೆ ಆನ್ಸರ್ ಮಾಡ್ತಾ ಇರ್ತಾನೆ. ಈಗ ಅವಳು ಎಸ್ಕೇಪಿಂಗ್ ಪ್ಲಾನ್ ಏನು ಅಂತ ಹೇಳಿ ಮಾಸ್ಕ್ ಕೋಡ್ ನಲ್ಲಿ ಕೇಳ್ತಾಳೆ. ಅದಕ್ಕೆ ಅವನಿಗ ಕಣ್ಸನ್ನೆಲ್ಲೇ ಅವಳು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಸಿಗ್ನಲ್ ಮಾಡಿ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಅವಳು ಒಂದ್ ನೋಟ್ ಬುಕ್ ಅಲ್ಲಿ ಬರ್ಕೋತಾ ಇರ್ತಾಳೆ. ಫೈನಲಿ ಅವನಿಗೆ ಮರಣದಂಡನೆ ಡೇಟ್ ಕೊಟ್ಟು ಜಡ್ಜ್ಮೆಂಟ್ ಕೂಡ ಆಗ್ಬಿಡುತ್ತೆ. ಅಲ್ಲಿದ್ದವರೆಲ್ಲ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ರೆ ಇವ್ರು ಮಾತ್ರ ಅವ್ರ ಮುಂದೆನೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೋತಾರೆ. ಅವಳಿಗ ಅವ್ನ್ ಕೊಟ್ಟ ಸಿಗ್ನಲ್ ಇಂದ ಒಂದ್ ಜಾಗಕ್ಕೆ ಬರ್ತಾಳೆ. ಅಲ್ಲಿಗ ಅವ್ನ್ ಹೇಳ್ದಾಗೇನೆ ಒಂದ್ ಇಟ್ಕೆನ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿದ್ದ ಸೀಕ್ರೆಟ್ ಡೋರ್ ಓಪನ್ ಆಗ್ಬಿಡುತ್ತೆ. ಅದ್ರೊಳಗಡೆ ಒಂದು ಲಕ್ಸುರಿ ಸೂಪರ್ ಕಾರ್ ಇರುತ್ತೆ. ಆ ಕಾರ್ನಿಗ ತಗೊಂಡು ಅವ್ನ್ ಹೇಳಿದ ಇನ್ನೊಂದ್ ಜಾಗಕ್ಕೆ ಅವಳಿಗ ಓಡ್ತಾಳೆ. ಅವಳಿಗ ಕಾರ್ನ ತಗೊಂಡು ಕಾಡಿನ ರಸ್ತೆಯಲ್ಲಿ 37ನೇ ನಂಬರ್ ಕಲ್ಲಿರೋ ಜಾಗಕ್ಕೆ ಬರ್ತಾಳೆ. ಅಲ್ಲಿಗ ಅವ್ನು ಹೇಳ್ದಾಗನೆ ಕಾರ್ ಫ್ರಂಟ್ ಟೈರ್ ನ ತಿರುಗಿಸ್ತಾಳೆ. ಆಗ್ಲೇ ಆ ಕಲ್ಲಿಗ ಒಂದು ಕ್ಯಾರೇಜ್ ಡೋರ್ ತರ ಓಪನ್ ಆಗ್ಬಿಡುತ್ತೆ. ಅವಳಿಗ ಒಳಗಡೆ ಬಂದ್ ನೋಡಿದ್ರೆ ಅಲ್ಲಿ ದೊಡ್ಡ ಸೀಕ್ರೆಟ್ ಜಾಗನೇ ಇರುತ್ತೆ. ಅದಲ್ಲದೆ ಅಲ್ಲೊಂದು ಲಾಕರ್ ಕೂಡ ಇರುತ್ತೆ. ಅದ್ರ ಕೋಡ್ ಕೂಡ ಸಿಗ್ನಲ್ ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿರ್ತಾನೆ. ಈಗ ಅವಳು ಆ ಕೋಡ್ ನ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಇನ್ನೊಂದು ಡೋರ್ ಓಪನ್ ಆಗ್ಬಿಡುತ್ತೆ. ಅದ್ರೊಳಗಡೆ ನೋಡಿದ್ರೆ ಕೋಟಿ ಕೋಟಿ ದುಡ್ಡು ಇರುತ್ತೆ. ಅದ್ರಲ್ಲಿ ಈಗ ಸ್ವಲ್ಪ ದುಡ್ಡನ್ನ ಅವಳು ಎತ್ತಿಡ್ಕೋತಾಳೆ. ಹಾಗೆ 2 ಕಲರ್ ಲಿಕ್ವಿಡ್ಸ್ ಇರುತ್ತೆ, ಅದನ್ನು ಕೂಡ ಎತ್ತಿಡ್ಕೋತಾಳೆ. ಆ ಲಿಕ್ವಿಡ್ ಇಂದಾನೆ ಅವನಿಗೆ ಜೈಲಿಂದ ತಪ್ಪಿಸ್ಕೊಳ್ಬೇಕು. ಅಲ್ಲಿಂದ ಅವಳಿಗ ಸೆಕ್ಸಿಯಾಗಿ ಡ್ರೆಸ್ ಮಾಡ್ಕೊಂಡು ಮಿನಿಸ್ಟರ್ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಅಲ್ಲಿಗ ಅವಳು ಮಿನಿಸ್ಟರ್ ಜೊತೆ ಮಾತಾಡ್ತಾ ನಿಧಾನವಾಗಿ ಸೆಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅವಳು ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡಿದಾಗ ನೀನ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗ ಜೈಲ್ನಲ್ಲಿರೋ ಈ ಕ್ರಿಮಿನಲ್ ಅನ್ನ ನೋಡ್ಬೇಕು ಅಂತ ಹೇಳಿ ಪೇಪರ್ ನ ತೋರಿಸ್ತಾಳೆ. ಅದಕ್ಕೆ ಅವನಿಗ ಇವನೊಬ್ಬ ದೊಡ್ಡ ಕ್ರಿಮಿನಲ್, ಇವನನ್ನ ಹಾಗೆಲ್ಲ ನೋಡೋದಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಮೊದಲೇ ಅವಳು ಟಚ್ ಇದ್ದ ಇವನು ಆಲ್ರೆಡಿ ಟೆಂಪ್ಟ್ ಆಗ್ಬಿಟ್ಟಿದಾನಲ್ವಾ. ಅದಕ್ಕೀಗ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಅಲ್ಲ ಅವಳಿಗ ಅನ್ಕೊಂಡಾಗೇನೆ ಎಲ್ಲಾನು ನಡೀತಾ ಇದೆ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಇವರಿಬ್ರು ಈಗ ಅವನ್ನ ನೋಡೋದಕ್ಕೆ ಅಂತ ಹೇಳಿ ಜೈಲ್ಗೆ ಬರ್ತಾರೆ. ಅವನೀಗ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ನ ಫೇಸ್ ಅಲ್ಲಿ ಏನೂ ರಿಯಾಕ್ಷನ್ ಇಲ್ಲದೆ ಸುಮ್ಮನೆ ಇರ್ತಾನೆ. ಈಗ ಅವರು 3 ಜನನ ಸೆಲ್ ಒಳಗಡೆ ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲಿಂದ 20 ನಿಮಿಷ ಆದ್ಮೇಲೆ ಮಿನಿಸ್ಟರ್ ಮತ್ತೆ ಅವಳಿಗ ಅವನ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಆಚೆ ಬರ್ತಾರೆ. ಆಗ್ಲೂ ಕೂಡ ಅವನ ಫೇಸ್ ನಲ್ಲಿ ಏನೂ ರಿಯಾಕ್ಷನ್ ಇಲ್ಲ. ನೆಕ್ಸ್ಟ್ ಡೇ ಈಗ ಅವನಿಗೆ ಮರಣದಂಡನೆ ಕೊಡೋದಕ್ಕೆ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಆಗ್ಲೂ ಕೂಡ ಫೇಸ್ ನಲ್ಲಿ ಒಂದ್ ಸ್ವಲ್ಪನೂ ರಿಯಾಕ್ಷನ್ ಇಲ್ಲ. ಆಗ್ಲೇ ಒಬ್ಬ ಆಫೀಸರ್ಗೆ ಇವನು ನೋಡಿ ಸ್ವಲ್ಪ ಡೌಟ್ ಬರುತ್ತೆ. ಯಾಕಂದ್ರೆ ಅವನನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ತುಂಬಾ ಫೇಸ್ ಮಾಸ್ಕ್ ಗಳಿರುತ್ತೆ. ಈಗ ಅದು ಆ ಆಫೀಸರ್ಗೆ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಈಗ ಮರಣದಂಡನೆನ ಸ್ಟಾಪ್ ಮಾಡೋದಕ್ಕೆ ಅಂತ ಬರೋದ್ರೊಳಗೆ ಅವ್ನ ತಲೆ ತುಂಡಾಗ್ಬಿಡುತ್ತೆ. ಈಗ ತಲೆನ ಚೆಕ್ ಮಾಡಿದ್ರೆ ಅವ್ನು ಅನ್ಕೊಂಡಾಗಿದ್ರೆ ಅದ್ರಲ್ಲಿ ಮಾಸ್ಕ್ ಇರುತ್ತೆ. ಈಗ ಮಾಸ್ಕ್ ನ ರಿಮೂವ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಇರೋದು ಮಿನಿಸ್ಟರ್ ತಲೆ. ಈ ತರ ಆಗುತ್ತೆ ಅಂತ ಕ್ರಿಮಿನಲ್ ಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಆಲ್ರೆಡಿ ಮಿನಿಸ್ಟರ್ ಮಾಸ್ಕ್ ನ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಆ ದಿನ ಸೆಲ್ ನಲ್ಲಿ ಇವ್ರನ್ನೆಲ್ಲ ಬಿಟ್ಟೋದ್ಮೇಲೆ ಅವ್ಳು ತಗೊಬಂದಿದ್ ಲಿಕ್ವಿಡ್ ಇಂಜೆಕ್ಷನ್ ಮಿನಿಸ್ಟರ್ ಗೆ ಚುಚ್ ಬಿಡ್ತಾಳೆ. ಅದ್ರಿಂದ ಅವನು ಅಲ್ಲಾರ್ದಾಗ ಆಗ್ಬಿಡ್ತಾನೆ. ಒಂದ್ ಟೂಲ್ ಇಂದ ಅವ್ನ್ ಚೈನ್ ಎಲ್ಲ ರಿಮೂವ್ ಮಾಡಿ ಆ ಕ್ರಿಮಿನಲ್ ಈಗ ಮಿನಿಸ್ಟರ್ ಮಾಸ್ಕ್ ಹಾಕೊಂಡು ರೆಡಿ ಆಗ್ಬಿಡ್ತಾನೆ. ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಮಿನಿಸ್ಟರ್ ಗೆ ಇನ್ನೊಂದು ಇಂಜೆಕ್ಷನ್ ಚುಚ್ತಾಳೆ. ಅದರಿಂದ ಅವನಿಗೆ ಮಾತಾಡೋದು ಯೋಚಿಸೋದು ಎಲ್ಲಾನು ನಿಂತೋಗ್ಬಿಡುತ್ತೆ. ಹೀಗೆ ಸಕ್ಸಸ್ಫುಲ್ ಆಗಿ ಕ್ರಿಮಿನಲ್ ಜೈಲಿಂದ